ಇತಿಹಾಸ ಒಂದು ಹೇಳ್ಬೇಕಿರಲ್ಲ ಭಾರತದ. ನೋಡ್ರಿ, ಭಾರತದ ಒಂದು ಕ್ರಿಕೆಟ್ ಪಟು ಸಚಿನ್ ತೆಂಡೂಲ್ಕರ್ 30,000 ರನ್ ತೆಗೆದ್ರೆ ಅವಂಗೆ ಭಾರತ ರತ್ನ ಕೊಡ್ತಾರೆ. ಆದ್ರೆ ಕರ್ನಾಟಕದ ನಡೆದಾಡೋ ದೇವರು ಕೈಲಾಸವಾಸಿಗಳಾದಂಥ ಸಿದ್ಧಗಂಗಾ ಮಠದ ಮಹಾಸ್ವಾಮಿಗಳು 30,000 ಮಕ್ಕಳಿಗೆ ಉಚಿತ ಬಟ್ಟೆ ಮತ್ತು ಉಚಿತ ವಸತಿ, ಉಚಿತ ಶಿಕ್ಷಣ ನೀಡಿದಂಥ ಮಹಾನ್ ನೇತಾರರಿಗೆ ಭಾರತ ರತ್ನ ಕೊಡೋ ಸಲುವಾಗಿ ಹಿಂದೆ ಮುಂದೆ ಮಾಡ್ತಾರೆ ರೀ. ಕ್ರಿಕೆಟ್ನ್ಯಾಗ 30,000 ರನ್ ತೆಗೆದ ತನ್ನ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡುವಂಥ ವ್ಯಕ್ತಿ, ಸಾವಿರಾರು ಕೋಟಿ ಗಳಿಸಿದಂಥ ವ್ಯಕ್ತಿಗೆ ಭಾರತ ರತ್ನ. ಆದರೆ ಸಮಾಜ ಸೇವೆಯಲ್ಲಿ 30,000 ಮಕ್ಕಳಿಗೆ, ಉಚಿತ ಬಡ ಮಕ್ಕಳಿಗೆ ಯಾವುದೇ ಜಾತಿ ಭೇದ ಅನ್ನದೆ ಎಲ್ಲರಿಗೂ ಸರ್ವರಿಗೂ ಶಿಕ್ಷಣ ನೀಡಿ ಉಚಿತ ಊಟ ವಸತಿ ನೀಡಿದಂಥ ಮಹಾ ನಡೆದಾಡು ದೇವರೆಂದರೆ ಹೆಸರು ವಾಸಿಯಾದಂಥ ಅವರು ಕೈಲಾಸವಾಸಿಗಳಾಗಿಲ್ಲ, ಇನ್ನೂ ನಮ್ಮ ಮಧ್ಯದಲ್ಲೇ ಇದ್ದಾರೆ. ಅವರ ತತ್ವ ಸಿದ್ಧಾಂತದಂತೆ ಇವತ್ತು ನಾವು ನಡೆದಾಡಬೇಕಂತ ನಡೆದಾಡ ದೇವರು ಸಿದ್ಧಗಂಗಾ ಮಹಾಸ್ವಾಮಿಗಳಿಗೆ ಭಾರತ ರತ್ನ ಕೊಡಬೇಕಲ್ರಿ. ಹಾಗಾದ್ರೆ 30,000 ರನ್ ಇಂಪಾರ್ಟೆಂಟ್ ರೀ, 30,000 ಉಚಿತ ಬಡ ಮಕ್ಕಳಿಗೆ ಶಿಕ್ಷಣ ಇಂಪಾರ್ಟೆಂಟ್ ರೀ. ಪುನೀತ್ ರಾಜ್ಕುಮಾರ್ ಮಾಡಿದಂಥ ಅನೇಕ ಸಾಧನೆಗಳು, ಅನಾಥಾಶ್ರಮ ನಿರ್ಗತರಿಗೆ ನೀಡಿದ ಉಚಿತ ವಿದ್ಯಾಭ್ಯಾಸದ ಘಟನೆ ಎಲ್ಲಾದರೂ ಫೋಟೋ ಫೇಸ್ಬುಕ್ದಾಗ ನೋಡಿದ್ರಿ? ಯಾವುದರೆ ಪ್ರಚಾರ ಪಡೆದಿದ್ದ ಪುನೀತ್ ರಾಜ್ಕುಮಾರ್ ಅವ ಮಾಡಿದ ಇವತ್ತು ಇತಿಹಾಸದ ದಾಖಲೆದಾಗ ಸೇರಬೇಕು. ಅಂಥವ್ರ ವ್ಯಕ್ತಿತ್ವವನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸಿಕೊಳ್ಳಬೇಕು. ಇವತ್ತು ಸರ್ಕಾರ ಸಿದ್ಧಗಂಗಾ ಮಹಾಸ್ವಾಮಿಗಳ ಚರಿತ್ರೆ ಇತಿಹಾಸವನ್ನು ಪಠ್ಯಪುಸ್ತಕದಲ್ಲಿ ಹಾಕಬೇಕು. ಪುನೀತ್ ರಾಜ್ಕುಮಾರರ ವಿಷಯವನ್ನು ಪಠ್ಯಪುಸ್ತಕದಲ್ಲಿ ಮುಂದಿನ ಮಕ್ಕಳಿಗೆ ಪ್ರೇರಣೆ ಆಗುವ ಸಲುವಾಗಿ ಇಂಥವರ ಇತಿಹಾಸವನ್ನು ಹಾಕೋದು ಬಿಟ್ಟು ಮತೀಯ ಭಾವನೆಯನ್ನು ಕೆರಳಿಸುವಂಥ ಮತಾಂಧರು ಇವತ್ತು ಏನು ಮಾಡಾಕತ್ತಾರ ಗೊತ್ತೈತಿರಲ್ಲ ನಿಮಗೆ. ಹಂಗಾರ ಮತ್ತೊಂದು ಇತಿಹಾಸ ತೊಗೊಂಬರಾಕತ್ತ ನೋಡ್ರಿ. ಲೋಕಸಭಾದಾಗ 543 MP ಸೀಟ್ ಅದಾವ. 543 MP ಸೀಟ್ ಇದ್ರೆ ಅಲ್ಲಿ ಹೋಗಿ ನೋಡಿ ಬಂದಿದ್ದು ನಾವು. ಹಳೆಯ ಇತಿಹಾಸ ಹೇಳಕತ್ತಾನ, ಈಗೂ ಅದನ್ನು ಐತಿ ಅಲ್ಲಿ. ಆದ್ರೆ ಸೀರಿಯಲ್ ಪ್ರಕಾರ ಪ್ರತಿ ಸಂಸತ್ ಸದಸ್ಯ ಕೂಡುವಂಥ ಕುರ್ಚಿಗೆ ನಂಬರ್ ಹಾಕಿರ್ತಾರೆ ರೀ. 543 MP ಪ್ರತಿಯೊಬ್ಬರಿಗೂ ನಂಬರ್ ಹಾಕಿರ್ತಾರೆ. ಆದ್ರೆ 420 ನಂಬರ್ ಮಾತ್ರ ಕುರ್ಚಿಗೆ ಹಾಕಿಲ್ರಿ. ಯಾಕೆ ಹಾಕಿಲ್ಲ ಅಂದ್ರೆ MP ಅಲ್ಲಿ ಕೂತಂದ್ರೆ 420 ಹಾಕಾನನ್ರಿ. 420 MP ಆ ಕುರ್ಚಿ ಮೇಲೆ ಕುಂಡಬಾರ್ದಂಗೆ ಎಲ್ಲರೂ ಆ ಕುರ್ಚಿ ಬಿಟ್ಟು ಹೋಗೋರಲ್ಲ. ಅದರ ಸಲುವಾಗಿ 419 ಬಾರಿ ಎ ಮಾಡಿ 421 ಬಾರಿ ಎ ಮಾಡ್ಯಾರ್ರಿ. ಅಂದ್ರೆ 420 ಕುರ್ಚಿನ ನಂಬರ ಬಿಟ್ಟಾರ. ಅಂದ್ರೆ ಇಲ್ಲಿಯೂ ಸಹಿತ 420 ಅನ್ನೋದು ಎಷ್ಟು ಪ್ರಸಿದ್ಧ ಆಗೈತಲ್ರಿ. 420 ಇಟ್ಟದ್ದು ಇದು ಉಚ್ಚಾರ, ಈ ಶಬ್ದ 420 ಎಲ್ಲಿಂದ ಬತ್ತು? ಇದು ಬ್ರಿಟಿಷರು ಇಟ್ಟಂಥ 420 ಇನ್ನೂ ಕಾಲ ರೂಢಿಯಲ್ಲಿ ಐತೆ ಅಂದ್ರೆ ನಮಗೆ ಎಷ್ಟು ವಿಚಿತ್ರ ಅನಿಸೈತಲ್ರಿ. 543 MP ಸೀಟ್ದಾಗ 420 ಸೀಟ್ ಬಿಟ್ಟು 419 ಆದಮೇಲೆ 421 ಆಗ್ತಾರೆ. ಈಗಲೂ ಲೋಕಸಭೆದಾಗ ಹೋಗಿ ನೋಡ್ರಿ, ಆ ಪಾರ್ಲಿಮೆಂಟ್ ಭವನದಾಗ ಸಾಕ್ಷಿ ಐತಿ. ಇವೆಲ್ಲ ಇತಿಹಾಸಗಳನ್ನ ನೋಡ್ಕೊತ ಹೋದ್ರೆ ಇವತ್ತು ಪಾರ್ಲಿಮೆಂಟ್ದಲ್ಲಿ ಉಳಿದ ಸೀಟದಲ್ಲಿ ಕುಂತವರು ಎಷ್ಟೊಂದು ನಿಷ್ಪಕ್ಷಪಾತ ಅದಾರ, ಎಷ್ಟೊಂದು ಜಾತ್ಯತೀತವಾದಿಗಳದಾರ, ಎಷ್ಟೊಂದು ಭ್ರಷ್ಟಾಚಾರ ರಹಿತಗಳದಾರ, ಎಷ್ಟೊಂದು ಸರ್ಕಾರಿ ಸವಲತ್ತು ಪಡೆದು ನುಂಗಿ ನೀರು ಕುಡಿಯುವಂಥ ಸಂಸತ್ ಸದಸ್ಯರು ಅದಾರಲ್ರಿ. ಕೆಲವರು ಸಂಸತ್ ಸದಸ್ಯರು ತ್ಯಾಗ ಬಲಿದಾನದ ಮುಖಾಂತರ MP ಗಳಾಗ್ಯಾರ. ಅಂಥವ್ರಿಗೆ ಲೈಕ್ ಮಾಡಬೇಕು, ಇಂಥವ್ರಿಗೆ ಲೈಕ್ ಮಾಡಬಾರ್ದು ಅನ್ನೋದೇ ನಂಬರ್ 1 ಚಾನಲ್. ಇತಿಹಾಸದ ಒಂದು ಸಾಮ್ರಾಜ್ಯ ತೊಗೊಂಬಂದಿನಿ. ಹಾಗಾದ್ರೆ ಈ ವಿಡಿಯೋ ನೋಡಿ ನೀವು ಲೈಕ್ ಮತ್ತು ಶೇರ್ ಮಾಡಿರಿ. ನಂಬರ್ 1 ಚಾನಲ್. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀ. ನಮಸ್ಕಾರ.